ಇನ್ನು ರಾಯಚೂರಿನಲ್ಲಿ ವಿಷಪೂರಿತ ಸೇಂದಿ ಮಾರಾಟ ಪ್ರಕರಣ ಬಯಲಾಗಿದೆ. ಪೆಟ್ರೋಲಿಂಗ್ ವೇಳೆ ಖಚಿತಪಡಿಸಿರುವಂತದ್ದು ಇದೀಗ ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನವಾಬಘಡ ನಿವಾಸಿ ಕೆಂಚಪ್ಪ ಎಂಬಾತನನ್ನ ಬಂಧಿಸಲಾಗಿದೆ. ನಮಸ್ಕಾರ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ ನಲ್ಲಿ ದಿನಾಂಕ 5/4/2026 ಬೆಳಿಗ್ಗೆ 8 ಗಂಟೆಗೆ ಸುಮಾರು ಒಂದು ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಸಾಕ್ ಅವರು ರೇಡ್ ಮಾಡ್ತಾರೆ. ಅವರಿಗೆ ಖಚಿತ ಮಾಹಿತಿ ಬರುತ್ತೆ ಕಿ ಸೇಂದಿ ಅಕ್ರಮವಾಗಿ ಗದ್ವಾಲ್ ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಮತ್ತೆ ಅವರ ಜೊತೆ ಪಂಚರು ಮತ್ತೆ ನಮ್ಮ ಸಿಬ್ಬಂದಿಯವರು ಹೋಗಿ ರೇಡ್ ಮಾಡಿ ಆರೋಪಿ ಕೆಂಚಪ್ಪ ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ. ಆರೋಪಿ ಕೆಂಚಪ್ಪ ಹತ್ರ ಸುಮಾರು 50 ಲೀಟರ್ ಸೇಂದಿ ಅನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಇದರ ಪ್ರಯುಕ್ತ ನಾವು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೇವೆ. ಹಾಗೂ ಶ್ರೀ ಕೆಂಚನಪ್ಪ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ. ಅವರು ಜೈಲಲ್ಲಿದ್ದಾರೆ. ಸೊ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾವುದೇ ಕಾರಣಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಅಕ್ರಮ ಸೇಂದಿ ಆಗ್ಬೋದು, CH ಪೌಡರ್ ಆಗ್ಬೋದು, ಗಾಂಜಾ ಆಗ್ಬೋದು ನಾವು ಸಹಿಸಿಕೊಡಲ್ಲ. ಇಮಿಡಿಯೇಟ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡಿ ಇಮಿಡಿಯೇಟ್ ನಮ್ಮ ಟೀಮ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಗೌಪ್ಯವಾಗಿ ರೇಡ್ ಮಾಡಿಕೊಂಡು ಹೆಚ್ಚುವರಿಯಾಗಿ ಕೇಸಸ್ ಮಾಡ್ತೀವಿ. ಸೊ ಈ ಮಾಹಿತಿಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನವಾಬಘಡ ನಿವಾಸಿ ಕೆಂಚಪ್ಪನನ್ನ ಈಗ ಆಲ್ರೆಡಿ ಪೊಲೀಸರು ಬಂಧಿಸಿದ್ದಾರೆ. ವಿಷಕಾರಿ CH ಪೌಡರ್ ಅನ್ನ ಮಿಶ್ರಣ ಮಾಡಿ ಸೇಂದಿ ಮಾರಾಟವನ್ನು ಮಾಡಲಾಗ್ತಾ ಇತ್ತು. ಈ ಒಂದು ಆರೋಪ ಕೇಳಿ ಬಂದಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿದ್ರು ಪೊಲೀಸರು. ಮಾನವ ಸೇವನೆಗೆ ಇದು ಯೋಗ್ಯ ಅಲ್ಲ, ಜೀವಕ್ಕೆ ಅಪಾಯಕಾರಿ ಪಾನೀಯ ಇದು